ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇದು ನನ್ನ ಡೈಲಿ ವ್ಲಾಗ್ ಆಗಿರುತ್ತೆ. ಇದು ಗೋವಾ ಟ್ರಿಪ್ ಫಸ್ಟ್ ಡೇ. ಆ್ಯಕ್ಚುಲಿ ಬೆಳಗ್ಗೆ ಎದ್ದಿದ ತಕ್ಷಣ ನಾವು ಎಲ್ಲಿರ್ಬೋದು ಅಂತ ನಾವು ನೈಟು ಬಸ್ಸಲ್ಲಿ ಮಲಗೋ ಟೈಮಲ್ಲೇ ಯೋಚನೆ ಮಾಡಿದ್ವಿ. ಅಂದರೆ ಒಂದು ಎಕ್ಸೈಟಲ್ಲಿದ್ವಿ, ತುಂಬಾ ಖುಷಿಲಿದ್ವಿ. ಬಟ್ ಹುಬ್ಳಿ ಹೈವೇ ಬರುತ್ತೆ ಅಲ್ವಾ, ಆ ಸರೌಂಡಿಂಗು ಸ್ಟಾಪ್ ಆಗಿದೆ ಬಸ್ಸು. ಅದು ಏನೋ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದರು ಅವರು. ಆ್ಯಕ್ಚುಲಿ ರೀಸೆಂಟಾಗಿ ಎಲ್ಲ ಕೆಲವೊಂದು ಬಸ್ ಇನ್ಸಿಡೆಂಟ್ಸ್ ಆದಮೇಲೆ ಬಸ್ಸಲ್ಲಿ ಆ್ಯಕ್ಚುಲಿ ಡ್ರೈವರ್ ಆಗಿರ್ಬೋದು ಅಥವಾ ಈ ನಮ್ಮ ಟ್ರಿಪ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಫುಲ್ಲು ಸ್ವಲ್ಪ ಭಯದಲ್ಲೇ ನಿಧಾನಕ್ಕೆ ಕರ್ಕೊಂಡು ಹೋಗ್ತಾಯಿದ್ರು. ಪರವಾಗಿಲ್ಲ, ಒನ್ ಡೇ ಡಿಫ್ರೆನ್ಸ್ ಆದರೂ ಪರವಾಗಿಲ್ಲ, ಒನ್ ಡೇ ಮುಂದಕ್ಕೆ ಹಾಕಿದ್ರೂ ಪರವಾಗಿಲ್ಲ, ನಿಧಾನಕ್ಕೆ ಹೋಗೋಣ, ಏನಾದರೂ ಪ್ರಾಬ್ಲಮ್ ಆದರೆ ಸುಮ್ಮನೆ ಎಂತಕ್ಕೆ, ನಾವೇ ಅಲ್ವಾ ಅದೆಲ್ಲ ಫೇಸ್ ಮಾಡಬೇಕು ಅಂತ ನಿಧಾನಕ್ಕೆ ಹೋಗ್ತಾಯಿದ್ರು. ಬಟ್ ನಾವು ಬೆಳಗ್ಗೆ ಎದ್ದಿದ ತಕ್ಷಣ ಸ್ವಲ್ಪ ಇನ್ನೂ ಹತ್ತತ್ರ ಇರ್ತೀವಿ ಗೋವಾಗೆ ಅಂದ್ಕೊಂಡಿದ್ವಿ. ಬಟ್ ಇನ್ನೂ ಹುಬ್ಳಿ ಸರೌಂಡಿಂಗಲ್ಲೇ ಇದ್ದೀವಿ. ನೋಡೋಣ ಏನಾಗಿದೆ ಏನು ಅಂತ ಎಲ್ಲರೂ ಇಳಿದ್ಬಿಟ್ಟು ಎಲ್ಲ ನೋಡ್ತಾಯಿದ್ರು. ನೋಡಿ, ಹೈವೇ ಫುಲ್ಲು ಎಷ್ಟು ದೊಡ್ಡ ದೊಡ್ಡ ವೆಹಿಕಲ್ಸ್ ಎಲ್ಲ ಓಡಾಡ್ತಾ ಇದೆ ಇಲ್ಲಿ. ಫುಲ್ಲು ತುಂಬ ಡಸ್ಟ್ ಬೇರೆ ಇತ್ತು, ಯಾಕೆಂದರೆ ಫುಲ್ಲು ರೋಡ್ ರಿಪೇರ್ ಮಾಡ್ತಾಯಿದ್ರು. ಅಂದರೆ ಹೈವೇ ಇನ್ನೂ ಏನೋ ರಿಪೇರ್ ಮಾಡ್ಕೊಳ್ತಾನೆ ಇದೆ, ಅಂದರೆ ಹೊಸ್ದಾಗಿ ಇನ್ನೂ ಬೇರೆ ಹೈವೇ ಟ್ರೈ ಮಾಡ್ತಾಯಿದ್ರಂತೆ. ನಮಗದೆಲ್ಲ ಸರಿಯಾಗಿ ಗೊತ್ತಿಲ್ಲ. ಬಟ್ ಬೆಳಗ್ಗೆ ಎದ್ದ ತಕ್ಷಣ ನೋಡಿದ ತಕ್ಷಣ ರೋಡು ಏನಿದು ಈ ಥರ ಪ್ಲೇಸಲ್ಲಿ ಬಂದು ನಿಂತಿದೆ ಅನ್ನೋ ಥರ ನಮಗೆ ಒಂಥರ ಸರ್ಪ್ರೈಸ್ ಅನಿಸ್ತು. ಬಟ್ ಏನು ಮಾಡೋಕ್ಕಾಗಲ್ಲ, ಏನಾದರೂ ಈ ಥರ ಪ್ರಾಬ್ಲಮ್ ಇದ್ದರೆ ಯಾರೇನು ಮಾಡೋಕ್ಕಾಗುತ್ತೆ. ಹಾಗಾಗಿ ತಿಂಡಿ ಬೇರೆ ಇಲ್ಲ ಮೇಯ್ನು. ಇಷ್ಟೊತ್ತಾಯಿತು, ಇಷ್ಟು ಲೇಟ್ ಆಯಿತು, ತಿಂಡಿ ಬೇರೆ ಕೊಟ್ಟಿಲ್ಲ. ಮುಂದೆ ನೋಡೋಣ ಅಂತ ಮುಂದೆ ಮುಂದೆ ಹೋಗಿ ಹೋಗಿ ತುಂಬ ಲೇಟಾಯಿತು ಪಾಪ. ಈ ಆ್ಯಕ್ಚುಲಿ ಬಸ್ಸಲ್ಲಿ ಸ್ವಲ್ಪ ಏಜ್ಡ್, ಅಂದರೆ ಸ್ವಲ್ಪ ಏಜ್ ಆಗಿರೋರು ಇದ್ದಾರೆ, ಬಿ ಪಿ ಶುಗರ್ ಪೇಷಂಟ್ಸು ಇದ್ದಾರೆ. ಅವರು ಪದೇ ಪದೇ ಹೋಗಿ ಹೋಗಿ ನಮಗೆ ತಿಂಡಿ ತಿಂಡಿ ಅಂತಲೇ ಇದ್ದರು. ಬಟ್ ನಾವು ಫಸ್ಟ್ ಟೈಮ್ ಅಲ್ವಾ, ನಮಗೆ ಈ ಥರ ಎಲ್ಲ ಎಕ್ಸ್ಪೀರಿಯೆನ್ಸ್ ಇರಲಿಲ್ಲ. ಫಸ್ಟ್ ಟೈಮ್ ನೋಡೋಣ ಹೇಗಿರ್ಬೋದು ಅಂತ ನಾವು ಥಿಂಕ್ ಮಾಡಿ ಹೊರಟಿದ್ದು. ಫಸ್ಟ್ ಡೇನೇ ಸ್ಟಾರ್ಟಿಂಗು ಸ್ವಲ್ಪ ಬೇಜಾರು ಆಯಿತು. ಫಸ್ಟ್ ಡೇ ಬೇಜಾರು ಕಾಮನ್ ಅಲ್ವಾ, ಫಸ್ಟ್ ಟೈಮು ಫಸ್ಟ್ ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ಬಂದಿರೋರಿಗೆ ಈ ಥರ ಆದರೆ ಸ್ವಲ್ಪ ಬೇಜಾರು ಆಗತ್ತೆ. ಸೊ ಏನು ಮಾಡೋಕ್ಕಾಗಲ್ಲ, ಮುಂದೆ ನೋಡೋಣ ಹೇಗಿರ್ಬೋದು ಅಂತ ಒಂದು ನಂಬಿಕೆ ಇರಬೇಕಷ್ಟೆ. ನೋಡಿ, ಹೋಗ್ತಾ ಹೋಗ್ತಾ ಫುಲ್ಲು ಕಾಡು, ಈ ರೀತಿ ಹಳ್ಳಿ, ಒಂಥರ ವಾತಾವರಣ ಸಖತ್ತಾಗಿತ್ತು, ಸೂಪರಾಗಿತ್ತು. ನಮ್ಮೂರ ಸೈಡ್ ಹೋಗೋ ಥರನೇ ಅನ್ನಿಸ್ತಾ ಇತ್ತು. ಯಾವುದೇ ಹೋಟೆಲ್ ಬರಲಿ ಇಲ್ಲ ಹಾಕ್ತಾರೆ ಇಲ್ಲಿ ಸ್ಟಾಪ್ ಕೊಡ್ತಾರೆ ಅಂತಲೇ ಇದ್ದರು. ಆ್ಯಕ್ಚುಲಿ ಇವ್ರ ಹತ್ರ ಜೊತೇಲಿ ಭಟ್ರುಗಳು ಕರ್ಕೊಂಬಂದಿದ್ರು, ಅಂದರೆ ಅಡುಗೆ ಮಾಡಾಕ್ಲಿಕ್ಕೆ. ಬಟ್ ಬೆಳಗ್ಗೆ ತಿಂಡಿಗೆ ಮಾತ್ರ ಎಲ್ಲಿ ಪ್ಲೇಸ್ ಸಿಕ್ಕಿಲ್ಲ ಅವ್ರಿಗೆ. ನೀರಿರಬೇಕು, ಚೆನ್ನಾಗಿರೋ ಪ್ಲೇಸ್ ಸಿಕ್ಕಿದ್ರೆ ಅವರು ಮಾಡೋಕ್ಕೆ ಸ್ವಲ್ಪ ಅವ್ರಿಗೂ ಖುಷಿ. ಯಾಕೆಂದರೆ ಗಲೀಜಿದ್ರೆ, ಮಣ್ಣಿದ್ರೆ, ಮತ್ತು ಒಳ್ಳೆ ಪ್ಲೇಸ್ ಸಿಕ್ಕಿಲ್ಲ ಅಂದರೆ, ನೀರು ಸರಿಯಾಗಿ ಅವ್ರಿಗೆ ಜಾಸ್ತಿ ನೀರಿರೋ ಕಡೆ ಸಿಕ್ಕಿಲ್ಲ ಅಂದರೂ ಮಾಡೋಕ್ಕೆ ಕಷ್ಟ ಅಲ್ವಾ. ಹಾಗಾಗಿ ಸ್ವಲ್ಪ ಯೋಚನೆ ಮಾಡಿದ್ರು. ಮುಂದೆ ಅವ್ರಿಗೆ ಗೊತ್ತಿರೋರು ಯಾರಿಗೋ ಕಾಲ್ ಮಾಡಿ ಹೇಳಿದ್ದೀವಿ ಅಂತ ಹೇಳ್ತಿದ್ರು. ಬಟ್ ಅಲ್ಲಿಗೆ ಹೋಗೋ ಗಂಟ ನಾವು ಇರೋಕ್ಕಾಗಲ್ಲ ಅಂತ ಪಾಪ ಎಲ್ಲರೂ ಫುಲ್ಲು ವಯಸ್ಸಾದವರು ಬೇಜಾರು ಮಾಡಿಕೊಂಡ್ರು, ಕೂಗಾಡ್ಬಿಟ್ರು. ಹಾಗಾಗಿ ಮಧ್ಯದಲ್ಲೇ ಎಲ್ಲಾದರೂ ಒಂದು ಕಡೆ ಹಾಕ್ತೀವಿ ಅಂತ ಹೇಳಿ ಪಾಪ ಕರ್ಕೊಂಡು ಹೊರಟರು. ಮಧ್ಯದಲ್ಲಿ ನೋಡಿ, ಈ ರೀತಿ ನೀರು, ಒಳ್ಳೊಳ್ಳೆ ವಾತಾವರಣ ಸಿಕ್ಕಿದಾಗ ನಾನು ಚಿಕ್ಕ ಪುಟ್ಟ ಕ್ಲಿಪ್ಸ್ ಕ್ಯಾಪ್ಚರ್ ಮಾಡಿದ್ದೀನಿ. ಫೈನಲಿ ನೋಡಿ, ಇಲ್ಲಿ ಏನಾದರೂ ಸಿಗ್ಬೋದಾ ಅಂತ ಕೇಳೋಣ ಅಂತ ನಿಲ್ಲಿಸಿದ್ರು. ಯಾಕೆಂದರೆ ಟೂರಿಸಮ್ ಪ್ಲೇಸಸ್ ಅಂದರೆ ಕೆಲವೊಂದು ಟೈಮ್ಸ್ ಇರುತ್ತೆ, ಅಂದರೆ ಕೆಲವೊಂದು ದಿವಸಗಳು, ಈ ರಜೆಗಳ ಟೈಮಲ್ಲೆಲ್ಲ ತುಂಬ ರಶ್ ಇರುತ್ತೆ ರೋಡು. ಆಗ ಹೋಟೆಲ್ಸಲ್ಲೆಲ್ಲ ಥರ ತಿಂಡಿ ಮತ್ತು ಊಟ ಅವೈಲಬಲ್ ಇರುತ್ತೆ. ಬಟ್ ಈ ಟೈಮಲ್ಲಿ, ನಾವು ಹೋಗಿದ್ದ ಟೈಮಲ್ಲಿ ತುಂಬ ರಶ್ ಇರಲಿಲ್ಲ, ಸ್ಕೂಲ್ ರಜೆ ಎಲ್ಲ ಏನೂ ಇರಲೇ ಇಲ್ಲ. ಹಾಗಾಗಿ ಕಡಿಮೆ ಇರೋದ್ರಿಂದ ಪರ್ಟಿಕ್ಯುಲರ್ ಕೆಲವೊಂದು ತಿಂಡಿ ಸಿಗುತ್ತೆ. ಆ್ಯಕ್ಚುಲಿ ಪೂರಿ, ಸಾಗು, ಚಟ್ನಿ ಸಿಕ್ತು. ಸದ್ಯ ಅದೊಂದೇ ಸ್ಟಾಕ್ ಇದ್ದಿದೆ, ಅಂದರೆ ಆ ಹೋಟೆಲಲ್ಲಿ ತುಂಬ ಬೇಕು ಅಂದರೆ ಸಿಕ್ಕಿದ್ದಷ್ಟೇ. ಹಾಗಾಗಿ ನಾವು ಯಾವುದಿದೆಯೋ ಅದು ಗೋವಿಂದ ಅಷ್ಟೇ, ಓಂ ನಮಃ ಶಿವಾಯ ಅಂದ್ಕೊಂಡು ತಿಂದ್ಕೊಂಡು ಹೊರಟ್ವಿ. ನೋಡಿ, ಏನೋ ಒಂಥರ ಸ್ವಲ್ಪ ಸಮಾಧಾನ ಆಯಿತು. ಹೊಟ್ಟೆ ಇಲ್ಲ ಅಂದರೆ ಫುಲ್ಲು ತಲೆನೋವು, ಅಸಿಡಿಟಿ ಟೈಪ್ ಆಗಿ ತುಂಬ ಸುಸ್ತಾಗಿಬಿಡುತ್ತೆ. ಏನಾದರೂ ಸ್ವಲ್ಪ ತಿನ್ನಲೇಬೇಕಾಗತ್ತೆ, ಏನಾದರೂ ಚೂರು. ನಾವು ಫ್ರೂಟ್ಸು ಅದು ಕೆಲವೊಂದು ತೊಗೊಂಬಂದಿದ್ವಲ್ಲ, ಅದನ್ನು ತಿನ್ನೋಕೆ ಆಗ್ತಾ ಇರಲಿಲ್ಲ. ಎಷ್ಟು ಅಂತ ತಿನ್ನೋದು ಅದನ್ನೇ. ಹಾಗಾಗಿ ತಿಂಡಿ ತಿಂದಾದಮೇಲೆ ಸ್ವಲ್ಪ ಎನರ್ಜಿ ಬಂತು. ಮಕ್ಕಳಿಗೆಲ್ಲ ಫುಲ್ ಎನರ್ಜಿ. ನೋಡಿ ಹೇಗೆ ಆಡ್ತಿದ್ದಾರೆ ಬಸ್ಸಲ್ಲಿ, ಕೂತ್ಕೊಳ್ಳಿ ಅಂದರೆ ಕೂತ್ಕೋತಾ ಇಲ್ಲ. ನಾವು ಅಷ್ಟೇ ಆ ಕಡೆ ಈ ಕಡೆ ಸ್ವಲ್ಪ ಹೊತ್ತು ವಾಕ್ ಮಾಡಿ ಬಸ್ಸಲ್ಲಿ, ಏಕೆಂದರೆ ತಿಂದ್ವಿ, ನೈಟೆಲ್ಲ ಫುಲ್ಲು ಬಸ್ಸಲ್ಲೇ ಕೂತಿದ್ವಿ. ಪಾಪು ನೋಡಿ ಫುಲ್ಲು ಬ್ಯಾಕ್ ಸೈಡೆಲ್ಲ ಹೋಗಿ ಅಲ್ಲೆಲ್ಲ ಭಟ್ರುಗಳು ಕೂತಿದ್ರು, ಅಂದರೆ ಇವ್ರು ಕರ್ಕೊಂಬಂದಿರ್ತಾರಲ್ವ ಅಡುಗೆ ಮಾಡಲಿಕ್ಕೆ ಅಂತ.
ಅವರು ಭಟ್ರ ಜೊತೆ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿ ಹರಟೆ ಹೊಡ್ಕೊಂಡು ಮತ್ತೆ ಬಂದಳು. ಯಾಕೆಂದರೆ ನಾನು ಹೇಳಿದ್ದೆ ಹತ್ತತ್ರ ಹೋಗ್ತಾ ಇದ್ದೀವಿ ಅಂದಾಗ ತುಂಬ ಕೌಸ್ ಇರುತ್ತೆ, ಅಂದರೆ ಗಾಡ್ ಸೆಕ್ಷನ್ ಥರ ಇರುತ್ತೆ, ಬೇಡ ಹಿಂದೆ ಅಂತ ಹೇಳಿದ್ರು ಕೇಳಲಿಲ್ಲ. ಹೋಗಿ ಹಿಂದೆ ಕೂತ್ಕೊಳ್ಳೋಳು. ಒಂದು 2-3 ಕಡೆ ಟರ್ನ್ ಆಯಿತು ಬಸ್ಸು, ಭಯ ಆಯಿತು, ಬಂದುಬಿಟ್ಲು ಹೆದರ್ಕೊಂಡು. ಆಗಲ್ಲ ಮಮ್ಮಿ ಅಂತ. ಸರಿ ಇನ್ನೇನು ಮಾಡೋದು, ಸ್ವಲ್ಪ ಹೊತ್ತು ಆಗಿ ಕಣ್ಮುಚ್ಕೊಂಡು ನಿದ್ದೆ ಮಾಡೋಣ. ಯಾಕೆಂದರೆ ಈ ಕರ್ವ್ ಇರೋ ಕಡೆ ತುಂಬ ಈ ರೀತಿ ಜಾಸ್ತಿ ಕರ್ವ್ಗಳು ನೋಡಿ, ಎಷ್ಟು ಕರ್ವ್ ತಗೊಳುತ್ತೆ ಬಸ್ಸು ಅಂದರೆ. ನಾನು ಆ್ಯಕ್ಚುಲಿ ಇದನ್ನು ಕ್ಯಾಪ್ಚರ್ ಮಾಡಿದ್ದು. ಫುಲ್ಲು ಬಸ್ಸು ಸ್ಟಾರ್ಟ್ ಆಯಿತು ಅಂದ ತಕ್ಷಣ ನಾವು ತಿಂದು ಒಂದು ಸ್ವಲ್ಪ ಹೊತ್ತಷ್ಟೇ ನಾರ್ಮಲ್ ರೋಡ್ ಸಿಕ್ಕಿದ್ದು. ಮತ್ತು ಫುಲ್ಲು ಗಾಡ್ ಸೆಕ್ಷನ್ನೇ, ತುಂಬಾ ತಲೆ ಸುತ್ತು ಬರುತ್ತೆ, ಒಂಥರ ಆಗುತ್ತೆ. ಹಾಗಾಗಿ ನಾವು ತಿಂದಿದ ತಕ್ಷಣ ಇವಾಗ ಏನಾದರೂ ಸ್ವಲ್ಪ ಹೊಟ್ಟೆ ಪ್ರಾಬ್ಲಮ್ ಕೊಡೋಕ್ಕೂ ಮೊದಲೇ ಸ್ವಲ್ಪ ಹೊತ್ತು ನಿದ್ದೆ ಮಾಡ್ಕೊಳ್ಳೋಣ ಅಂತ ಕಣ್ಮುಚ್ಕೊಂಡು ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ಎದ್ದಿದ ತಕ್ಷಣ ನೋಡಿದ್ರೆ ಫುಲ್ಲು ನೋಡಿ ಎಷ್ಟು ಸಕ್ಕತ್ತಾಗಿತ್ತು ಸೀನ್ರಿ ಅಂದರೆ ಸೂಪರಾಗಿತ್ತು. ಈ ಬೆಟ್ಟ ಗುಡ್ಡ ಎಲ್ಲಿ ಹೋಗ್ತೀವಿ ಗೊತ್ತಾ, ಈ ಮಂಗಳೂರು ಸೈಡ್ ಹೋಗ್ತೀವಿ ನೋಡಿದ್ದೀರಾ, ಧರ್ಮಸ್ಥಳ ಈ ರೀತಿ ಕೆಲವೊಂದು ಕಡೆ ಹೋಗೋ ಟೈಮಲ್ಲಿ ಈ ಥರ ಕಾಣಿಸುತ್ತೆ ಆ್ಯಕ್ಚುಲಿ. ಮತ್ತು ತಿರುಪತಿ ಸೈಡ್ ಹೋದರೂ ಅಷ್ಟೇ, ಮೇಲೆ ಹೋಗ್ತೀವಲ್ಲ ಬೆಟ್ಟದ ಮೇಲೆ, ಆಗ ಈ ಥರ ಕಾಣುತ್ತೆ. ಮೇಯ್ನು ಮಂಗಳೂರು ಸೈಡ್ ಅಂದರೆ ಧರ್ಮಸ್ಥಳ ಸೈಡ್ ಹೋಗೋ ಟೈಮಲ್ಲಿ ಕೆಳಗೆ ನೋಡಿದ್ರೆ ಫುಲ್ಲು ಭಯ ಆಗಿಬಿಡುತ್ತೆ ನಿಜ. ಟ್ರೈನಲ್ಲಿ ಹೋದರೂ ಅಷ್ಟೇ, ಬಸ್ಸಲ್ಲಿ ಹೋದರೂ ಅಷ್ಟೇ ತುಂಬಾ ಭಯ ಆಗುತ್ತೆ. ನಾವು ಆ್ಯಕ್ಚುಲಿ ಧರ್ಮಸ್ಥಳ ಜಾಸ್ತಿ ಹೋಗೋದು ನೈಟು ಊಟ ತಿಂದು ಮಲಗಿದ್ರೆ ಬಸ್ ಹತ್ತಿ ಬೆಳಗ್ಗೆ ಕರ್ಕೊಂಡೋಗಿ ಬಿಡ್ತಾರಲ್ವ, ಹಾಗಾಗಿ ನಮಗೇನು ಈ ಥರ ಕಾಣಲ್ಲ. ಬಟ್ ವಾಪಸ್ ಬರೋ ಟೈಮಲ್ಲಿ ಕುಕ್ಕೆಯಲ್ಲಿ ಡೇ ಟೈಮ್ ಹತ್ತುತ್ತೀವಲ್ವ, ಆವಾಗ ಗೊತ್ತಾಗುತ್ತೆ. ಭಯ ಆಗಿಬಿಡುತ್ತೆ ನೋಡೋಕ್ಕೆ. ಏನು ಮಾಡೋಕ್ಕಾಗಲ್ಲ. ಫೈನಲಿ ನಾವು ಇದನ್ನೆಲ್ಲ ಮುಗಿಸ್ಕೊಂಡು ಎಲ್ಲ ನೋಡಿಕೊಂಡು ವಾತಾವರಣ ಸೂಪರಾಗಿತ್ತು ಅಂತ ಬಂದ್ವಿ. ಇಲ್ಲಿ ಮೇಯ್ನು ಚೆಕ್ ಪೋಸ್ಟ್ ಸಿಗುತ್ತೆ ಅಲ್ವಾ ನಮ್ಮದು, ಅಂದರೆ ಕರ್ನಾಟಕ ಈ ಒಂದು ಗೋವಾಗೆ ಮಧ್ಯದಲ್ಲಿ. ಅಂದರೆ ನಾವು ಬಾರ್ಡ್ರ್ ತಲುಪಿದ್ದೀವಿ ಅಂದಾಗ ಅಲ್ಲಿ ಬಾರ್ಡ್ರಲ್ಲಿ ಚೆಕ್ ಪೋಸ್ಟ್ ಇದೆ, ಅಲ್ಲಿ ಫುಲ್ಲು ಚೆಕ್ಕಿಂಗ್ ಇರುತ್ತೆ. ಮತ್ತು ಎಲ್ಲ ನಮ್ಮ ಬಸ್ಸು ಅದ್ರ ಬಗ್ಗೆ ಎಲ್ಲ ಫುಲ್ಲು ಡೀಟೇಲ್ಸ್ ತೊಗೋತಾರೆ ಅನಿಸುತ್ತೆ. ಏಕೆಂದರೆ ಯಾರೇ ಎಂಟ್ರಿ ಆದರೂ ಅವ್ರವ್ರ ಚೆಕ್ಕಿಂಗು ಡೀಟೇಲ್ಸ್ ಎಲ್ಲ ಬೇಕಲ್ವ, ತೊಗೋತಾರೆ ಅಲ್ವಿ. ಏನಾದರೂ ಪ್ರಾಬ್ಲಮ್ ಆದರೆ ಅಂತ ಕೆಲವೊಂದು ಪ್ರೊಸೀಜರ್ಸ್ ಇರುತ್ತೆ, ಅದನ್ನೆಲ್ಲ ಪ್ರೊಸೀಜರ್ಸ್ನ ಕ್ಲಿಯರ್ ಮಾಡಿಕೊಂಡು ಬಸ್ ಹೊರಡ್ತು. ಇನ್ನೇನು ಬಂತು ಅಂದ್ಕೊಂಡು, ಯಾಕೆಂದರೆ ಫಸ್ಟ್ ಟೈಮು ಎಲ್ಲಿದ್ದೀವಿ, ಇನ್ನೆಷ್ಟು ದೂರ ಇದ್ದೀವಿ ಅಂತ ಮ್ಯಾಪಲ್ಲಿ ನೋಡ್ಕೊಳ್ಳೋದು. ಇನ್ನೂ ಎಷ್ಟು ದೂರ ಇದೆ ಗೋವಾ, ಇನ್ನೂ ಎಷ್ಟು ದೂರ. ಇವ್ರು ಬೇರೆ ಬಸ್ಸಲ್ಲಿ ತುಂಬ ಜನ ಇದ್ದೀವಲ್ವ, ಅವ್ರಿಗೂ ಸ್ವಲ್ಪ ಭಯ ಇರುತ್ತೆ. ಸೊ ನಿಧಾನಕ್ಕೆ ಸ್ವಲ್ಪ ಸ್ಲೋನೇ ಕರ್ಕೊಂಡು ಹೋದರು. ಅವ್ರ ಭಯ ಅವ್ರಿಗಿರುತ್ತೆ, ಯಾಕೆ ಮತ್ತು ನಮ್ಮ ಟೆನ್ಷನ್ ಅಂದರೆ ನಮ್ಮ ತಲೆ ಮೇಲೇ ಇದು ಬರುತ್ತಲ್ವ ಅನ್ನೋ ಒಂದು ಟೆನ್ಷನ್ನಲ್ಲಿ ಅವರು ಸ್ಲೋ ಕರ್ಕೊಂಡೋದ್ರು. ಆ್ಯಕ್ಚುಲಿ ತುಂಬಾ ನಿಧಾನ ಹೋದರು. ಹೇಳ್ಬೇಕು ಅಂದರೆ ನಾರ್ಮಲ್ಲಾಗಿ ರೆಗ್ಯುಲರಾಗಿ ಟೈಮು ಈ ಪ್ಲೇಸ್ ನೋಡಬೇಕು ಅನ್ನೋರು ಈ ಥರ ಹೋದರೆ ಪ್ರಾಮಿಸ್ ಯಾವುದನ್ನು ನೋಡೋಕ್ಕೆ ಆಗಲ್ಲ ಬಿಡಿ, ನಿಜ ನೋಡೋಕ್ಕಾಗಲ್ಲ. ಟೈಮ್ ಬ್ಯಾಲೆನ್ಸ್ ಮಾಡೋದು ಅಂದರೆ ಯಾವ ಪ್ಲೇಸಲ್ಲಿ ಎಷ್ಟು ಹೋಗ್ಬೇಕು ಅಷ್ಟು ಹೋದರೆ ತೊಂದರೆ ಇಲ್ಲ. ಬಟ್ ಎಲ್ಲ ಪ್ಲೇಸಲ್ಲೂ ಒಂದೇ ಥರ ಹೋಗ್ತಾ ಇದೆ ಬಸ್. ಅಂದರೆ ಫಸ್ಟ್ ಡೇನೇ ತುಂಬ ಬೇಜಾರಾಯಿತು. ಬಟ್ ಮಕ್ಕಳಿದ್ರಲ್ವ ಬಸ್ಸಲ್ಲಿ, ಮಕ್ಳ ಜೊತೆ ಎಲ್ಲರ ಜೊತೆನೂ ಸ್ವಲ್ಪ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಮತ್ತು ಲೆಫ್ಟ್ ಟು ರೈಟು ಈ ರೀತಿ ನೋಡಿ ವಾಟರ್ ಸ್ಟಾರ್ಟ್ ಆಯಿತು. ಗೋವಾ ಇನ್ನೇನು ಹತ್ತತ್ರ ಬಂದ್ವಿ ಅಂದ ತಕ್ಷಣ ಸಿಟಿ ಎಂಟ್ರಿ ಆಗಿದ್ದೀವಿ. ಬಟ್ ಸ್ವಲ್ಪ ಮಧ್ಯದಲ್ಲಿ ಈ ರೀತಿ ಇನ್ನೂ ಪ್ಲೇಸಸ್ ಇರುತ್ತೆ, ವಾಟರ್ ಇರೋವಂಥ ಪ್ಲೇಸಸ್ಸು ಈ ಥರ ಎಲ್ಲ ಸಿಗ್ತಾ ಇತ್ತು. ಪರವಾಗಿಲ್ಲ, ಒಂದೊಂದೇ ನೋಡ್ಕೊಂಡು ಹೋಗೋಣ ಅಂತ ನೋಡಿ ಫೈನಲಿ ಗೋವಾ ಬ್ರಿಡ್ಜ್ ಬರುತ್ತಲ್ವ, ಸ್ಟಾರ್ಟಿಂಗ್ ಪಾಯಿಂಟ್ ಬ್ರಿಡ್ಜ್ ಬರುತ್ತೆ ನೋಡಿದ್ದೀರಾ, ಆ ಬ್ರಿಡ್ಜ್ ಹತ್ತಿರ ಬಂದ್ವಿ. ಬಂದ ತಕ್ಷಣ ಲೆಫ್ಟ್ ಟು ರೈಟು ಯಾವ ಕಡೆ ನೋಡಿದ್ರು ನೀರು, ಏನೂ ಕಾಣಿಸ್ತಾ ಇಲ್ಲ ಗೊತ್ತಾ. ಇಷ್ಟು ದೂರದಿಂದ ನೋಡಿದ್ರೂ ಅಷ್ಟು ಚೆಂದ ಇತ್ತು, ಸೂಪರ್ ಇತ್ತು ಗೊತ್ತಾ. ಅದು ಆವಾಗಲೇ ತೋರಿಸಿದ್ದು ರೈಟ್ ಸೈಡ್, ಆ್ಯಕ್ಚುಲಿ ಇದು ಲೆಫ್ಟ್ ಸೈಡ್ ನಮ್ಮ ಸೈಡ್ ಇದ್ದಿದ್ದು. ಫುಲ್ಲು ಬೋಟ್ಗಳು ನೋಡಿ, ಎಷ್ಟು ಚೆಂದ ಬೋಟ್ಗಳಿದೆ, ಸೂಪರಾಗಿದೆ. ನಾವು ನೆಕ್ಸ್ಟು ವ್ಲಾಗಲ್ಲಿ ಆ್ಯಕ್ಚುಲಿ ನಾನು ಬೋಟಲ್ಲಿ ಹೋಗೋದು ಮತ್ತು ಯಾವ್ಯಾವ ಪ್ಲೇಸಿಗೆ ಹೋಗಿದ್ದೀವಿ ಎಲ್ಲನೂ ನಾನು ಕ್ಯಾಪ್ಚರ್ ಮಾಡ್ತೀನಿ. ಯಾಕೆಂದರೆ ನನಗೆ ಮೇಯ್ನು ಫಸ್ಟ್ ಟೈಮ್ ಹೋಗಿದ್ದೀನಿ, ಯಾವ ಥರ ಫೀಲ್ ಆಗುತ್ತೆ ಮತ್ತು ಯಾವ ಥರ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅಂತ ನಾನು ಒಂದು ಮೆಮೊರೀಸ್ನ ಕಲೆಕ್ಟ್ ಮಾಡ್ತಾ ಇರೋದು ಇದು. ಯಾಕೆಂದರೆ ಅಟ್ಲೀಸ್ಟು ಕೆಲವರು ಹೋಗೇ ಇಲ್ಲ ನೋಡೇ ಇಲ್ಲ ಅನ್ನೋರಿಗೆ ಇದೊಂದು ಚೂರು ಖುಷಿ ಆಗುತ್ತೆ ನೋಡಿದ್ರೆ. ಬಟ್ ನಾನು ಫಸ್ಟ್ ಟೈಮ್ ಅಲ್ವಾ, ನನ್ನ ಫೀಲು, ನನ್ನ ಒಂದು ನೋಡಿದ ತಕ್ಷಣ ಪ್ಲೇಸಸ್ ಹೇಗೆ ಅಂತ. ಫೈನಲಿ ನಾವು
ರೆಸಾರ್ಟ್ ಹತ್ರ ಬಂದ್ವಿ. ಅಂದರೆ ಮೇಯ್ನು ಇವರು ರೆಗ್ಯುಲರಾಗಿ ಕರ್ಕೊಂಡೋಗೋರನ್ನ ಯಾವ ಕಡೆ ಆಲ್ಟ್ ಮಾಡಿಸ್ತಾರೆ ನಮ್ಮನ್ನು, ಆ ಪ್ಲೇಸಿಗೆ ಬಂದ್ವಿ. ಇದು ಸೂಪರಾಗಿತ್ತು ಗೊತ್ತಾ, ಏನು ಸಖತ್ತಾಗಿತ್ತು ಅಂದರೆ ಪ್ಲೇಸ್ ಎಲ್ಲ. ಅಂದರೆ ಸರೌಂಡಿಂಗು ನಾವು ಯಾವ ಥರ ರೂಮ್ ಕೊಡ್ತಾರೋ ಏನೋ, ಯಾವ ಥರ ಪ್ಲೇಸಾಗಿ ಕರ್ಕೊಂಡೋಗ್ತಿರೋ ಏನೋ ಅನ್ನೋ ಥರ ನಮಗೆ ಹಿಂಸೆ ಆಗ್ತಿತ್ತು. ಬಟ್ ಒಳ್ಳೆ ಜಾಗಕ್ಕೆ ಕರ್ಕೊಂಬಂದರು. ಪರವಾಗಿಲ್ಲ, ಪ್ಯಾಕೇಜಲ್ಲೂ ಏನೂ ತೊಂದರೆ ಇಲ್ಲ. ಫಸ್ಟ್ ಡೇ ನಾರ್ಮಲಾಗಿ ಎಲ್ರಿಗೂ ಸ್ವಲ್ಪ ಚಿಕ್ಕ ಪುಟ್ಟ ವಿಷಯದಲ್ಲಿ ಬೇಜಾರಾಗತ್ತೆ, ಫಸ್ಟ್ ಟೈಮ್ ಬಂದಿರೋದ್ರಿಂದ. ರೆಗ್ಯುಲರಾಗಿ ಓಡಾಡೋರಿಗೆ ಅದೆಲ್ಲ ಏನು ಮ್ಯಾಟ್ರೇ ಆಗೋಲ್ಲ. ನಮಗೆ ಪರವಾಗಿಲ್ಲ, ಒಳ್ಳೆ ರೂಮ್ ಕೊಟ್ಟಿದ್ದಾರೆ, ದೊಡ್ಡದಾಗಿ ಹಾಲು, ಮತ್ತು ಹಾಲಲ್ಲಿ ಒಂದು ಕಾಟು, ಸಿಂಗಲ್ ಕಾಟು, ಮತ್ತು ರೂಮಲ್ಲಿ ಡಬಲ್ ಕಾಟು, ಅದಕ್ಕೆ AC ಫ್ಯಾನು ಫುಲ್ಲು ಸಕ್ಕತ್ತಾಗಿತ್ತು, ಸೂಪರಾಗಿತ್ತು. ರೂಮಿಗೆ ಯುಟಿಲಿಟಿನೂ ಇತ್ತು, ಅಂದರೆ ಬಾಲ್ಕನಿ ಇತ್ತು. ಬಾಲ್ಕನಿಯಿಂದ ಈಚೆ ಬಂದು ನೋಡಿದ್ರೆ ಫುಲ್ಲು ಸುತ್ತಲೂ ಆ್ಯಕ್ಚುಲಿ 3 ಬಿಲ್ಡಿಂಗ್ಸ್ ಇರುತ್ತೆ, 3 ಬಿಲ್ಡಿಂಗ್, A ಬ್ಲಾಕ್, B ಬ್ಲಾಕ್, C ಬ್ಲಾಕ್, ಆ ಥರ. ನಮಗೆ ಆ್ಯಕ್ಚುಲಿ A ಬ್ಲಾಕಲ್ಲಿ ಕೊಟ್ಟಿದ್ರು. ನೆಕ್ಸ್ಟ್ 2 ಬ್ಲಾಕ್ ಅಲ್ಲಿದೆ ನೋಡಿ. ಮಧ್ಯದಲ್ಲಿ ಸ್ವಿಮ್ಮಿಂಗ್ ಪೂಲು ಸಕ್ಕತ್ತಾಗಿತ್ತು ಮಾತ್ರ. ಒಳ್ಳೆ ಪ್ಲೇಸಲ್ಲೇ ನಮ್ಮನ್ನು ಆಲ್ಟ್ ಮಾಡಿಸಿದ್ರು. ಒಳ್ಳೆ ರೆಸಾರ್ಟ್ ಅಂತಲೇ ಹೇಳ್ಬೋದು, ಸೂಪರಾಗಿತ್ತು. ಇವಾಗ ನೋಡಿ, ನಾವು ಆ್ಯಕ್ಚುಲಿ ಬೇಗ ಫ್ರೆಶ್ ಅಪ್ ಆಗಿ ಹೊರಟ್ವಿ. ಸಂಜೆ ಆ್ಯಕ್ಚುಲಿ ಒಂದು ಬೀಚ್ ಹತ್ರ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದರು. ಬೇಗ ಬಸ್ ಇಳ್ದು ಹೋಗಿ ಫ್ರೆಶ್ ಅಪ್ ಆಗಿ ರೆಡಿ ಆಗಿಬಿಟ್ಟು ಬನ್ನಿ ಅಂದರು. ನಾವು ಬೇಗ ಮೂವರು ರೆಡಿಯಾಗಿ ಬೇಗ ಕೆಳಗೆ ಇಳಿದು ಬಂದು ನೋಡಿ, ಪಾಪ ಬೆಳಗ್ಗೆ ತಿಂದಿದ್ದು ನಾವು ಎಷ್ಟು ಸುಸ್ತಾಗಿತ್ತು ಗೊತ್ತಾ, ಊಟನೇ ಇರಲಿಲ್ಲ. ಹಾಗಾಗಿ ಬೇಗ ಇಲ್ಲಿ ಅನ್ನ, ರಸಮ್ಮು, ಹಪ್ಪಳ ಈ ರೀತಿ ಸಿಂಪಲ್ಲಾಗಿ ಒಂದು ಊಟ ಮಾಡಾಕಿದ್ರು. ಸಖತ್ತಾಗಿತ್ತು, ಟೇಸ್ಟ್ ಮಾತ್ರ ಸೂಪರಾಗಿತ್ತು. ಫಸ್ಟ್ ಊಟ ಕೊಟ್ಟಿದ ತಕ್ಷಣವೇ ನಾನು ತುಂಬಾ ಇಷ್ಟ ಆಯಿತು. ಸದ್ಯ ಗೋವಾದಲ್ಲಿ ಓನಾಗಿ ಬಂದಾಗ ಊಟದ್ದೇ ಚಿಂತೆ ಆಗಿಬಿಡುತ್ತೆ, ಯಾಕಂದರೆ ನಮ್ಮ ಸೈಡ್ ಊಟ ಬೇಕಲ್ವ. ಹಾಗಾಗಿ ಇಲ್ಲಿ ಮಾತ್ರ ಪಾಪ ಅವರೇ ಕರ್ಕೊಂಬಂದಿದ್ರಲ್ವ, ಹಾಗಾಗಿ ಚೆನ್ನಾಗಿ ಮಾಡಾಕಿದ್ರು. ನಮ್ಮ ಸೈಡ್ ಥರನೇ ರಸಮ್ಮು, ಅನ್ನ, ಹಪ್ಪಳ, ಹೊಟ್ಟೆ ತುಂಬ ಚೆನ್ನಾಗಿತ್ತು. ಫುಲ್ಲು ಖುಷಿ ಆಯಿತು ತಿಂದ್ಕೊಂಡು. ನಾವಿವಾಗ ಒಂದು ಬೀಚ್ ಕಡೆ ಹೊರಟ್ವಿ. ಫಸ್ಟ್ ಬೀಚು ಬಾಗ ಬೀಚ್ಗೆ ಕರ್ಕೊಂಡೋಗ್ತೀವಿ ಅಂತ ಹೇಳಿದರು. ಸಂಜೆ ಸಖತ್ತಾಗಿರುತ್ತೆ ಬಾಗ ಬೀಚ್ ಎಂಜಾಯ್ ಮಾಡಲಿಕ್ಕೆ. ಅಂದರೆ ಓಡಾಡಿಕೊಂಡು ಸ್ವಲ್ಪ ಏನೋ ಒಂಥರ ಸೂಪರ್ ಮಸ್ತಿಯಾಗಿರುತ್ತೆ ಅಂತ ಹೇಳಿದ್ರಲ್ವ. ಹಾಗಾಗಿ ನೋಡೋಣ ಹೇಗಿರ್ಬೋದು ಅಂತ. ಫಸ್ಟ್ ಟೈಮ್ ಅಲ್ವಾ ಬಾಗ ಬೀಚ್, ಕೇಳ್ತಾ ಇದ್ವಿ ಹೋಗಿರೋರು ಯಾರಾದರೂ ಹೇಳೋರು, ಬಟ್ ಹೋಗಿರಲಿಲ್ಲ. ಇವಾಗ ಹೋಗ್ತಾ ಇದ್ದೀವಿ, ನೋಡೋಣ ಹೇಗಿರುತ್ತೆ ಅಂತ. ಚೆನ್ನಾಗಿರುತ್ತಂತೆ ನೈಟ್ ಹೊತ್ತು. ಆ ಒಂದು ಮ್ಯೂಸಿಕ್ ಆಗಿರ್ಬೋದು, ಲೈಟಿಂಗ್ಸ್ ಆಗಿರ್ಬೋದು ಸೂಪರಾಗಿರುತ್ತಂತೆ. ನಾವಿನ್ನೂ ಸ್ವಲ್ಪ ಸಂಜೆ ಇನ್ನೂ ಸೂರ್ಯ ಇದ್ದರೂ ಹೊತ್ತಿತ್ತು ಇನ್ನೂ, ಆಗಲೇ ಬಾಗ ಬೀಚ್ ತಲುಪಿದ್ವಿ. ಆ್ಯಕ್ಚುಲಿ ಹೋಗ್ತಾ ಇನ್ನೇನು ಬಂತು ಬೀಚ್ ಅನ್ನೋ ಟೈಮ್ಗೆ ನೋಡಿ, ಶಾಪಿಂಗ್ ಸ್ಟ್ರೀಟ್ಸ್ ಆಗಿರ್ಬೋದು, ಅಂದರೆ ಈ ರೀತಿ ಶಾಪ್ಸು, ಕೆಲವೊಂದು ಹೋಟೆಲ್ಸು ಈ ರೀತಿ ತುಂಬಾ ಸಿಗ್ತಾಯಿತ್ತು. ಆಗ ನಾವು ಗೆಸ್ ಮಾಡಿದ್ವಿ ಇನ್ನೇನು ಹತ್ತತ್ರ ಬಾಗ ಬೀಚ್ ಬಂತು ಅಂತ. ನೋಡೋಣ, ಫುಲ್ಲು ಬಾಗ ಬೀಚ್ ಇರೋ ಗಂಟ ಫುಲ್ಲು ಎಂಜಾಯ್ ಮಾಡೋಣ. ಮತ್ತು ನಾವು ನೆಕ್ಸ್ಟ್ ಡೇ ಬೇಕು ಅಂದರೆ ಕರ್ಕೊಂಬರಲ್ಲ, ಹಾಗಾಗಿ ಓಡಾಡಿಕೊಂಡು ಫುಲ್ ಎಂಜಾಯ್ ಮಾಡ್ಕೊಂಡು ಹೋಗೋಣ ಅಂತ. ಇನ್ನೂ ನೋಡಿ ಎಷ್ಟು ಬೆಳಕಿದೆ ಅಂತ. ಬೇಗ ಒಂದೆರಡು ಫೋಟೋಸ್ ತೆಕ್ಕೊಂಡು ಒಂದೆರಡು ವೀಡಿಯೋಸ್ ಮಾಡ್ಕೊಂಡು ಆಮೇಲೆ ನಾವು ನೋಡಿ, ಇದೆಲ್ಲ ಫುಲ್ಲು ಲೈಟಿಂಗ್ಸ್ ಇಲ್ಲ ಇನ್ನೂ. ಸಂಜೆ ಹಾಕ್ತಾ ನೋಡಿ ಏನು ಸೂಪರ್ ಕಾಣುತ್ತೆ ಅಂದರೆ ಸಕ್ಕತ್ತಾಗಿ ಕಾಣುತ್ತೆ. ಈ ರೀತಿ ಬೀಚ್ ಸೈಡ್ ರೆಸಾರ್ಟ್ಗಳು ಸೂಪರಾಗಿರುತ್ತೆ. ಅಂದರೆ ಫೀಲ್ ಮಾಡೋಕ್ಕೆ, ಎಂಜಾಯ್ ಮಾಡೋಕ್ಕೆ. ನೈಟ್ ಆದ ತಕ್ಷಣ ಆ ಒಂದು ವಾಟರ್, ಅಂದರೆ ನೀರಿಂದ ಅಲೆಗಳ ಸೌಂಡು, ಮತ್ತು ಇವ್ರು ಫುಲ್ಲು ಮ್ಯೂಸಿಕ್ ಹಾಕಿರ್ತಾರೆ, DJ ಸೌಂಡು. ಚೆನ್ನಾಗಿರುತ್ತೆ ಎಂಜಾಯ್ ಮಾಡಲಿಕ್ಕೆ ಬೀಚ್ ಸೈಡು ನೈಟ್ ಹೊತ್ತು. ಗೋವಾಗೆ ಹೋಗೋದೇ ಆ್ಯಕ್ಚುಲಿ ಬೀಚ್ ಸೈಡು ಎಂಜಾಯ್ ಮಾಡಲಿಕ್ಕೆ. ಯಾವ ಬೀಚ್ ಹತ್ರ ಹೋದ್ರೂ ಈ ರೀತಿ ಏನಾದರೂ ಒಂದು ಸಮಥಿಂಗ್ ಸ್ಪೆಷಲ್ಲಾಗೇ ಇರುತ್ತೆ. ಈ ರೀತಿ ಹೋಟೆಲ್ಸು, ರೆಸಾರ್ಟ್ಗಳೆಲ್ಲ ಇರೋದ್ರಿಂದ ಚೆನ್ನಾಗಿರುತ್ತೆ ನೋಡಿ. ಸಂಜೆ ಆಯಿತು, ನಾವು ಆ್ಯಕ್ಚುಲಿ ಎಲ್ಲ ಫೋಟೋಸು ವೀಡಿಯೋಸ್ ಎಲ್ಲ ತೊಗೊಂಡ್ವಿ. ಇನ್ನೇನು 6 ಮೇಲೆ ಆಯಿತು. ಫುಲ್ಲು ಲೈಟಿಂಗ್ಸು, ಮ್ಯೂಸಿಕ್ಕು, ಲೈಟಿಂಗ್ಸು ಸಖತ್ತಾಗಿತ್ತು ಗೊತ್ತಾ. ಮ್ಯೂಸಿಕ್ ಕೇಳ್ತಾಯಿದ್ರೆ ಫುಲ್ಲು ನಾನು ವೀಡಿಯೋ ಮಾಡ್ತಾನೆ ಫುಲ್ಲು ನನ್ನ ತಲೆ ಆ ಒಂದು ಸೌಂಡಿಗೆ, ಆ ಒಂದು ಮ್ಯೂಸಿಕ್ಕಿಗೆ ಶೇಪಲ್ಲಿ ಒಂದು ಚೇಂಜ್ ಬಂದೇ ಬರುತ್ತೆ ನಮ್ಮ ತಲೆ ಆಗಿರ್ಬೋದು, ಸ್ಟೆಪ್ಸು. ಪಾಪು ಫುಲ್ಲು ಎಂಜಾಯ್ ಮಾಡ್ತಾಯಿದ್ಲು. ಅಯ್ಯೋ, ಬೀಚ್ ಅಂದರೆ ಅವಳಿಗೆ ತುಂಬ ಇಷ್ಟ. ಅಂದರೆ ವಾಟರ್ ಅಂದರೆ ಮೇಯ್ನು. ಆ ಬೀಚಲ್ಲಿ ಸ್ಯಾಂಡ್ ಇರುತ್ತಲ್ಲ, ಅಂದರೆ ಮಣ್ಣಲ್ಲಿ ಆಟಾಡೋದು ಇದೆಲ್ಲ ತುಂಬಾ ಇಷ್ಟ ಅವಳಿಗೆ. ಡೇ ಎಲ್ಲ ಅಲ್ಲೇ ಬಿಟ್ಟರು ಆಡ್ಕೊಂಡಿರ್ತಾಳೆ ಅವಳು. ಊಟ ಕೇಳಲ್ಲ, ಏನು ಕೇಳಲ್ಲ, ಫುಲ್ ಆಟ. ನೋಡಿ ಬೇಕಿದ್ರೆ ನೋಡಿ, ಇಲ್ಲಿ ನಾವು ಆ್ಯಕ್ಚುಲಿ ಸ್ವಲ್ಪ ಏನಾದರೂ ಮಕ್ಕಳಿಗೆ ಸ್ನ್ಯಾಕ್ಸ್ ಟೈಪ್ ಕೊಡಿಸಿ ತಿಂದ್ಕೊಂಡು ಸ್ವಲ್ಪ ಹೊತ್ತು ಕುತ್ಕೊಂಡು ಹೋಗೋಣ ಅಂತ ಬಂದರೆ, ಅಲ್ಲಿನೂ ಮರಳಲ್ಲಿ ಕುತ್ಕೊಂಡು ಆಡ್ತಾಯಿದ್ದಾಳೆ. ಗಲೀಜಿರುತ್ತಮ್ಮ, ಬೇಡ ಅಂದರೂ ಕೇಳ್ತಾ ಇಲ್ಲ. ಫುಲ್ಲು ಆಟ ಆಡ್ಕೊಂಡು ಕೂತಿದ್ದಾಳೆ.
ಹೋಗೋರು ಬರೋರು ನೋಡ್ತಾರೆ, ಅವಳು ನೋಡ್ತಾಳೆ, ತಲೆನೇ ಕೆಡಿಸ್ಕೊಳ್ಳಲ್ಲ. ತಿನ್ಕೋ ಬಾ ಅಂದರೂ ಏನೂ ಬೇಕಿಲ್ಲ, ಫುಲ್ಲು ಜಾಲಿ ಜಾಲಿ ಅಂದ್ಕೊಂಡು ಆಟ ಆಡ್ಕೊಂಡಿದ್ಲು ಪಾಪ. ಫುಲ್ಲು ಖುಷಿಯಾಗಿದ್ಲು. ನಮಗೆ ಮೇಯ್ನು ಅವಳು ಖುಷಿ ಅಲ್ವಾ ಬೇಕಾಗಿರೋದು. ಅವರಪ್ಪ ಆ್ಯಕ್ಚುಲಿ ಹೇಳ್ತಾಯಿದ್ರು, ಮೇಯ್ನು ಅವಳಿಗೋಸ್ಕರನೇ ಹೋಗೋದು, ಅವಳನ್ನ ಬಿಟ್ಟೋಗೋದು ಬೇಡ ಅಂತ. ನಾನು ಆ್ಯಕ್ಚುಲಿ ಅವಳು ಬೇಡ, ನಾವು ಹೋಗಿ ಬರೋಣ ಅಂದಿದ್ವಿ ಅಂತಲೇ ಹೇಳಿದ್ದೆ. ಬಟ್ ಅವಳಿಗೋಸ್ಕರನೇ ನಾವು ಆ್ಯಕ್ಚುಲಿ ಅವಳಿಗೆ ವಾಟರು ಬೀಚ್ಗಳೆಲ್ಲ ತುಂಬ ಇಷ್ಟ, ಹಾಗಾಗಿ ಕರ್ಕೊಂಡೋಗಿದ್ದು. ಫುಲ್ ಎಂಜಾಯ್ ಮಾಡಿದ್ಲು. ಅವಳು ಎಂಜಾಯ್ ಇವಾಗ ಎಷ್ಟು ತಿಂಗ್ಳುಗಳಾದರೂ ನೆನೆಸ್ಕೋತಾನೇ ಇರ್ತಾಳೆ. ಅವಳೊಂದು ಖುಷಿ ಪಟ್ಟಿದ್ದು, ಅಮ್ಮ ಗೋವಾದಲ್ಲಿ ಇಂಥ ಕಡೆ ನಾವು ಅಷ್ಟು ಖುಷಿ ಪಟ್ವಿ ಅಲ್ವಾ ಅಂತ. ನೋಡಿ ಫೈನಲಿ ನಾವು ಸ್ವಲ್ಪ ಮಕ್ಕಳಿಗೆ ಸ್ನ್ಯಾಕ್ಸ್ ಎಲ್ಲ ಕೊಟ್ಕೊಂಡು ಆ ಮ್ಯೂಸಿಕ್ಕಿಗೆ ತಡೆಯೋಕ್ಕಾಗಿಲ್ಲ. ನಮ್ಮ ಅಣ್ಣ ಇವರು ನಮ್ಮ ಅಣ್ಣನ ಮಕ್ಕಳು ಇವರೆಲ್ಲ ಫುಲ್ಲು ಡ್ಯಾನ್ಸು. ಅದ್ರ ಜೊತೆ ಪಾಪುನೂ ಸೇರಿಕೊಂಡ್ಳು. ನಾನು ಅವಳು ಮಳ್ಳಲ್ಲಿ ಆಟ ಆಡೋದು ಕಡಿಮೆ ಮಾಡಿ ಹೋಗೋರು ಡ್ಯಾನ್ಸ್ ಮಾಡ್ತಿದ್ದಾರೆ ಅಂದ ತಕ್ಷಣ ಅವಳು ಹೋಗಿ ಡ್ಯಾನ್ಸು ಫುಲ್ಲು ನೋಡಿ ಎಷ್ಟು ಖುಷಿ ಎಂಜಾಯ್ ಮಾಡಿದ್ವಿ ಫುಲ್ಲು. ನಾವು ಸ್ವಲ್ಪ ಎಂಜಾಯ್ ಮಾಡೋಣ ಅಂತ ಲಾಸ್ಟಲ್ಲಿ ಇನ್ನೇನು ಹೊರಡಬೇಕು ಅನ್ನೋ ಟೈಮಲ್ಲಿ ಮ್ಯೂಸಿಕ್ ಚೆನ್ನಾಗಿತ್ತಲ್ವ, ಅದಕ್ಕೆ ಎಲ್ಲರೂ ಒಂದೊಂದೆರಡು ಸ್ಟೆಪ್ಸ್ ಹಾಕಿ ಡ್ಯಾನ್ಸ್ ಮಾಡಿಕೊಂಡು ಮನೆ ಅಂದರೆ ರೂಮಿಗೆ ಹೊರಡೋಣ ಅಂತ. ನಾನು ಎಲ್ಲ ವ್ಲಾಗಲ್ಲಿ ಮನೆ ಅಂತ ಹೇಳಿ ಮನೆ ಹೋಟೆಲ್ಗೆ ಹೊರಡೋಣ ಅಂತ ಎಲ್ಲರೂ ಫುಲ್ಲು ಸುತ್ತಾಡ್ಕೊಂಡು ಇನ್ನೊಂದು ರೌಂಡು ಹೊರಟ್ವಿ ಬಸ್ ಕಡೆ. ಅವರು ಪಕ್ಕಾ 8 ಗಂಟೆ 8 ಕಾಲಲ್ಲೆಲ್ಲ ಬಸ್ ಹತ್ರ ಬರಬೇಕು, 8 ಕಾಲಿಗೆಲ್ಲ. ಏಕೆಂದರೆ ಬೇಗ ಹೋಗಿ ಬೇಗ ಫ್ರೆಶ್ ಅಪ್ ಆಗಿ ಮತ್ತೆ ಊಟ ತಿನ್ಕೊಂಡು ಮಲಗಿಬಿಟ್ಟು ಬೇಗ ಎದ್ದೇಳಬೇಕು. ಬೆಳಗ್ಗೆ ಬೇಗನೆ ಬೀಚಿಗೆ ಕರ್ಕೊಂಡೋಗ್ಬಿಡ್ತೀವಿ ಅಂತ ಹೇಳಿದ್ರು, ಇನ್ನೊಂದು ಬೀಚ್ಗೆ. ಹಾಗಾಗಿ ನಾವು ನೈಟು ಬೇಗ ಹೋಗಿ ಮಲಗಿಬಿಡಿ ಅಂತ ಹೇಳಿದ್ರಲ್ವ. ನಮಗೆ ಬೇರೆ ನೈಟೆಲ್ಲ ಫುಲ್ಲು ಬಸ್ಸಲ್ಲಿ ಸರಿಯಾಗಿ ನಿದ್ದೆ ಇಲ್ಲ, ಹಿಂಸೆ ಆಗ್ತಾಯಿತ್ತು. ಎಷ್ಟೊತ್ತಿನ ತನಕ ಬಸ್ಸಲ್ಲೇ ಕೂತು ಕಾಲು ನೋವಿಗೆ ನಿದ್ದೆನೇ ಬಂದಿರಲಿಲ್ಲ. ಹಾಗಾಗಿ ಬೇಗ ಹೊರಟ್ವಿ ರೂಮ್ ಕಡೆ. ಇವಾಗ ಹೋಗಿ ಊಟ ತಿಂದು ಮಲಗೋಣ ಅಂತ ಪ್ಲ್ಯಾನ್ ಇದೆ. ಬಟ್ ನೋಡೋಣ ಏನಾಗುತ್ತೆ ಅಂತ. ಯಾಕೆಂದರೆ ಆ ಬಸ್ಸು ಇವ್ರು ಇದ್ದಾರಲ್ವ ನಮಗೆ ಟೂರಿಸ್ಟ್ ಅಂದರೆ ಈ ಪ್ಲ್ಯಾನ್ ಮಾಡಿರೋರು, ಅವರು ಆ್ಯಕ್ಚುಲಿ ಊಟ ತಿಂದಾದ ತಕ್ಷಣ ಅಲ್ಲೇ ಹತ್ತಿರ 1.5-2 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ, ಒಂದು ಕಲ್ಗುಂಟೆ ಬೀಚ್ದು ಬ್ಯಾಕ್ ಸೈಡ್ ವಾಟರ್. ಆ್ಯಕ್ಚುಲಿ ಅದು ನಮಗೆ ಕಲ್ಗುಂಟೆ ಬೀಚ್ ಅಂತಲೇ ಹೇಳಿದರು ಅವರು. ನಾವು ಆ್ಯಕ್ಚುಲಿ ಬೆಳಗ್ಗೆ ಕರ್ಕೊಂಡೋಗ್ತಾರಲ್ವಾ, ಬೆಳಗ್ಗೆಗೆ ಗೊತ್ತಾಗುತ್ತೆ ಅಟ್ಲೀಸ್ಟ್ ಎಷ್ಟು ದೂರ ಇದೆ, ಹೇಗಿದೆ, ಹೋಗ್ಬೋದಾ ಬೇಡ ಅನ್ನೋ ಒಂದು ಪ್ಲ್ಯಾನ್ ಬರುತ್ತೆ ಅಂತ ನಾವು ಇವಾಗ ಇದು ತಿಂದ ತಕ್ಷಣ ಕಲ್ಗುಂಟೆ ಬೀಚ್ ಹತ್ರ ಹೋಗಿ ಬರೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಓಕೆ ಬೇಗ ತಿಂದು ಹೋಗೋಣ, ತಿಂದ ತಕ್ಷಣ ಮಲಗೋದೇನು ಬೇಡ, ಮೈಂಡ್ ಒಂಥರ ಫ್ರೆಶ್ ಇರಲ್ಲ, ತಲೆನೋವಿರುತ್ತೆ, ಸ್ವಲ್ಪ ತಿಂದು ವಾಕ್ ಥರ ಹೋಗಿ ಬರೋಣ ಅಂತ ರೆಡಿಯಾದ್ವಿ. ಆ್ಯಕ್ಚುಲಿ ಚಪಾತಿ, ಬೀಟ್ರೂಟ್ ಪಲ್ಯ, ಸ್ವಲ್ಪ ಪಾಯಸ ಕೊಟ್ಟಿದ್ದರು ಒಂದು ಚಿಕ್ಕ ಇದರಲ್ಲಿ, ಮತ್ತು ಅನ್ನ ಸಾಂಬಾರು, ಅನ್ನ ರಸಮ್ಮು, ಹಪ್ಳ ಈ ರೀತಿ ಇತ್ತು. ಎಲ್ಲ ತಿಂದ್ಕೊಂಡು ಹೊಟ್ಟೆ ಫುಲ್ಲಾಗಿರುತ್ತಲ್ವ, ಮಲಗೋದು ಬೇಡ ಅಂತ ಒಂದು ರೌಂಡ್ ವಾಕ್ ಹೋದ್ವಿ. ನೋಡಿ ಸ್ಟ್ರೀಟಲ್ಲಿ ಸಖತ್ತಾಗಿರುತ್ತೆ ನಡ್ಕೊಂಡು ಹೋಗೋಕ್ಕೆ. ಗೋವಾಲಿ ಸೂಪರ್ ಅನಿಸುತ್ತೆ, ಯಾವುದೋ ಒಂದು ಹಳ್ಳಿಲೇ ಹೋಗೋ ಥರ ಅನಿಸುತ್ತೆ. ತುಂಬ ಗಾಡಿಗಳು ಓಡಾಡ್ತಿರ್ಲಿಲ್ಲ ಆ ಟೈಮಲ್ಲಿ, ಹಾಗಾಗಿ ಬೇಗ ಹೋಗಿ ಬರೋಣ ಅಂತ ಹೊರಟ್ವಿ. ಬಟ್ ಹೋಗ್ತಾ ಗೊತ್ತಾಯಿತು ತುಂಬ ದೂರ ಅಂತ. ಬಟ್ ಹೋಗ್ತಾ ಫುಲ್ಲು ಉದ್ದಕ್ಕೂ ಮನೆಗಳೇ ಅಲ್ವಾ, ಮನೆಗಳ ಸರೌಂಡಿಂಗ್ ಫುಲ್ಲು ಈ ರೀತಿ ಫುಲ್ಲು ಎಷ್ಟು ಚೆಂದ ಡೆಕೋರೇಷನ್ಸ್ ಎಲ್ಲ ಇತ್ತು, ಚೆನ್ನಾಗಿತ್ತು, ಒಂಥರ ಸೂಪರಾಗಿತ್ತು. ಎಲ್ಲ ನೋಡಿಕೊಂಡು ಕೆಲವರು ಆ ಡೆಕೋರೇಷನ್ಸ್ ತೆಗ್ದೇ ಇರಲಿಲ್ಲ. ಹಾಗಾಗಿ ನಾವು ಫೆಬ್ರವರಿ ಆ ಟೈಮಲ್ಲಿ ಹೋಗಿದ್ದಲ್ವ, ಜನವರಿ ಫೆಬ್ರವರಿ ಅದರಲ್ಲೆಲ್ಲ ಮಾಡಿದ್ದಂಥ ಈ ಹೊಸ ವರ್ಷಕ್ಕೆ ಮತ್ತು ಕ್ರಿಸ್ಮಸ್ಗೆಲ್ಲ ಹಾಗೆ ಇರಲಿ ಅಂತ ಮಾಡಿ ಬಿಟ್ಟಿದ್ರು ಅನಿಸುತ್ತೆ. ಅದನ್ನೆಲ್ಲ ಫುಲ್ಲು ಕ್ಯಾಪ್ಚರ್ ಮಾಡ್ಕೊಂಡು ಸಖತ್ತಾಗಿತ್ತು. ಲೈಟಿಂಗ್ಸ್ ಎಲ್ಲ ಸೂಪರ್ ಇತ್ತು. ನೋಡಿ ಇನ್ನೂ ಅದನ್ನೆಲ್ಲ ತೆಗ್ದೇ ಇಲ್ಲ ಆ್ಯಕ್ಚುಲಿ. ಡೆಕೋರೇಟಿವ್ಸ್ ಐಟಮ್ಸ್ ಎಲ್ಲ ಫುಲ್ಲು ಬಲ್ಬ್ಸ್ ಆಗಿರ್ಬೋದು, ಲೈಟಿಂಗ್ಸ್ ಸಖತ್ತಾಗಿತ್ತು. ಎಲ್ಲ ನೋಡಿಕೊಂಡು ಫೈನಲಿ ನಾವು ಮರಳು ಸಿಕ್ಕಿದ ತಕ್ಷಣ ಅಪ್ಪ ಸಿಕ್ತು ಅಂತ ಖುಷಿಯಾಗಿ ಹೋದ್ವಿ. ಈ ಅಂಗಡಿಯವ್ರನ್ನೆಲ್ಲ ಕೇಳಿದ್ದಕ್ಕೆ ಅದು ಕಲ್ಗುಂಟೆ ಮೇಯ್ನ್ ಬೀಚ್ ಅಲ್ಲ, ಅದು ಬ್ಯಾಕ್ ವಾಟರ್ ಸೈಡು ಅಷ್ಟೇ. ಬಟ್ ಈ ರೀತಿ ಲೈಟಿಂಗ್ಸು ಹೋಟೆಲ್ಸ್ ಎಲ್ಲ ಇರುತ್ತೆ, ಇಷ್ಟೊತ್ತಲ್ಲಿ ಹೋಗಿ ಕೂತು ಎಲ್ಲ ಎಂಜಾಯ್ ಮಾಡ್ಕೊಂಡು ಬರ್ತಾರೆ ಅಂತ ಹೇಳಿದರು. ಆಗ ನಮಗೆ ಐಡಿಯಾ ಬಂತು, ಬೆಳಗ್ಗೆ ಹೋಗೋದು ಮೇಯ್ನ್ ಕಲ್ಗುಂಟೆ ಬೀಚು, ಇದು ಬ್ಯಾಕ್ ವಾಟರ್ ಅಂತ. ಸೊ ಇನ್ನೇನು ಮಾಡೋದು, ನೋಡ್ಕೊಂಡು ಹೊರಟೋಗೋಣ ಒಂದು ರೌಂಡು ಅಂತ ಮಕ್ಕಳನ್ನ ಕರ್ಕೊಂಡು ಬಂದ್ವಿ. ವಾಟರ್ ಫೋರ್ಸ್ ಮಾತ್ರ ತುಂಬ ಇತ್ತು, ಎಷ್ಟು ದೂರ ಬರ್ತಿತ್ತು ಗೊತ್ತಾ ಅಲೆಗಳು. ಹಾಗಾಗಿ ನಾವು ತುಂಬ ಹತ್ರ ಹೋಗೋದು ಬೇಡ, ಬೇಕಿದ್ರೆ ಬೆಳಗ್ಗೆ ಇದು ಮಾಡೋಣ, ಆಟ ಆಡ್ಸೋಣ ಅಂತೇಳಿ ಹತ್ರ ಹೋಗಲಿಲ್ಲ. ನೋಡಿ ಎಷ್ಟು ಮುಂದೆ ಬರ್ತಿತ್ತು ಅಂದರೆ ಫುಲ್ಲು ತುಂಬ ಮುಂದೆ ಬರ್ತಾಯಿತ್ತು. ನಾವು ಇನ್ನೇನು ಮಾಡೋದು, ಬೆಳಗ್ಗೆಗೆ ಎಲ್ಲಿಗೆ ಕರ್ಕೊಂಡು ಹೋಗ್ತಾರೆ ನೋಡೋಣ, ಅಲ್ಲಿ ತನಕ ಏನು ಮಾಡೋಕ್ಕಾಗಲ್ಲ. ಇದು ಬ್ಯಾಕ್ ವಾಟರ್ ಅಂದರೆ ಇಲ್ಲೇನು ಆಟ ಆಡೋಕ್ಕೂ ಬಿಡೋಲ್ಲ, ಕೆಳಗೆ ಹೋಗೋಕ್ಕೂ ಬಿಡೋಲ್ಲ, ಬೈತಾಯಿದ್ರು. ಅವ್ರು ಹೇಳ್ತಾಯಿದ್ರು ಈ ರೀತಿ ತುಂಬ ಫೋರ್ಸ್ ಇದೆ ವಾಟರು, ಹತ್ರ ಹೋಗಬೇಡಿ ಅಂತ. ಹಾಗಾಗಿ ನಾವು ಹೋಗಲಿಲ್ಲ. ಮನೆಗೆ ಹೋಗ್ಬಿಟ್ಟು
ಛೀ ಮತ್ತೆ ಮನೆಯಿಂದೆ ಹೋಟೆಲ್ಗೆ ಹೋಗಿ ರೂಮ್ಗೆ ಹೋಗಿ ಮಲಗಿ ಬೆಳಗ್ಗೆ ಎದ್ದು ಬೇಕಿದ್ರೆ ನಾವು ಹೋಗೋಣ ಬೀಚಿಗೆ ಅಂತ ಹೇಳಿ ಫೈನಲಿ ಹೊರಟ್ವಿ ರೂಮ್ ಕಡೆ. ಸುಸ್ತಾಗಿತ್ತು. ಸೊ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ಇಷ್ಟೇ. ನೆಕ್ಸ್ಟ್ ವೀಡಿಯೋದ ಮತ್ತೆ ನಾನು ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.